ಇವತ್ತು ಮತ್ತೆ ಕಮಲ್ ಹಾಸನ್ ಅವರು ಮತ್ತೆ ಅವರು ಹೇಳ್ಕೊಂಡಿದ್ದಾರೆ, ಸಮರ್ಥನೆ ಮಾಡ್ಕೋತಾರೆ. ಇಲ್ಲ, ನಾನು ಆ ಥರ ಕ್ಷಮೆ ಯಾರನ್ನೂ ಕೇಳಲ್ಲ, ಕ್ಷಮೆ ಕೇಳುವಂಥ ಪ್ರಶ್ನೆನೇ ಇಲ್ಲ, ನಾನು ಹೇಳಿದ್ದು ಸರಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಕಮಲ್ ಹಾಸನ್ ಅವ್ರ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದಾದರೆ ಈಗಲೂ ಕಾಲ ಮಿಂಚಿಲ್ಲ. ಕಮಲ್ ಹಾಸನ್ ತಾವು ಮಾಡಿದ ತಪ್ಪಿಗೆ, ಮಾಡದೇ ಇದ್ದ ತಪ್ಪಲ್ಲ, ಮಾಡಿದ ತಪ್ಪಿಗೆ ನೀವು ಕ್ಷಮೆ ಯೋಚಿಸಲೇಬೇಕು. ಕರ್ನಾಟಕದಲ್ಲಿ ಯಾವನಾದರೂ ಒಬ್ಬ ನಟ ನಟಿ ಏನಾದರೂ ಕನ್ನಡದಿಂದಲೇ ತಮಿಳು ಹುಟ್ಟಿದ್ದು ಅಂತ ಹೇಳಿದರೆ ಇಷ್ಟೊತ್ತಿಗೆ ತಮಿಳುನಾಡು ಹತ್ತು ಉರಿತಿತ್ತು. ಆದರೆ ನಾವು ಇನ್ನೂ ಸಹಿಸ್ಕೊಂಡಿದ್ದೀವಿ ನಿಮ್ಮನ್ನು, ಕನ್ನಡಿಗರು. ಅದೇ ಕನ್ನಡಿಗರ ದೊಡ್ಡ ಹೃದಯವಂತಿಕೆ. ಅದನ್ನು ನೀವು ಎಲ್ಲೋ ಆ ಒಂದು ಹೃದಯ ಶ್ರೀಮಂತಿಕೆಯನ್ನು ಅಸಹಾಯಕತೆ ಅಂತ ಹೇಳಿ ನೀವು ಅಂದ್ಕೊಳ್ಳೋಂಗಿಲ್ಲ, ಗೊತ್ತಾಯ್ತಾ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತನ್. ಅವತ್ತಿನ ಕಾಲಕ್ಕೆ ಹರೆಭಟ್ಟ ಅನ್ನೋ ಶಾಸನದಲ್ಲಿ ಹೇಳಿದಂಥ ಮಾತು ಕನ್ನಡಿಗರನ್ನ ವಿಚಾರದಲ್ಲಿ. ಹಾಗಾಗಿ ಕನ್ನಡಿಗರನ್ನು ಯಾರೇ ಕೆಣಕಿರೋ, ಕನ್ನಡದ ಬಗ್ಗೆ ಯಾರೇ ಮಾತಾಡಿದ್ರು, ಕರ್ನಾಟಕದ ಬಗ್ಗೆ ಯಾರೇ ಮಾತಾಡಿದ್ರು, ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಬಿಡಲ್ಲ. ಆದರೆ ಎಂಥದಕ್ಕಾದರೂ ನಾವು ರೆಡಿ ಇದ್ದೀವಿ, ಸಿದ್ಧವಿದ್ದೀವಿ. ನಮ್ಮನ್ನು ಇನ್ನೂ 100 ಕೇಸ್ ಹಾಕ್ರಿ, ನಮ್ಮ ಮೇಲೆ ಇನ್ನೂ 10 ಬಾರಿ ಜೈಲಿಗೆ ತೊಗೊಂಡೋಗಿಡ್ರಿ. ಕನ್ನಡದ ವಿಚಾರಕ್ಕೆ ಬಂದರೆ, ಕರ್ನಾಟಕದ ವಿಚಾರಕ್ಕೆ ಬಂದರೆ, ಕನ್ನಡಿಗರ ವಿಚಾರಕ್ಕೆ ಬಂದರೆ ಯಾರನ್ನೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತೀವಿ. ಹಾಗೆ ಕಮಲ್ ಹಾಸನ್ಗೂ ಅಷ್ಟೇ, ಅವರು ಕ್ಷಮೆ ಯೋಚಿಸದೆ ಹೋದರೆ ಅವರ 5ನೇ ತಾರೀಕು ಬಿಡುಗಡೆ ಆಗುವಂಥ ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ಬಿಡಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಮಾಧ್ಯಮದ ಗೆಳೆಯರನ್ನ ಇಲ್ಲಿ ಕರೆದಂಥದ್ದು. ಈಗಲೂ ಶಿವಣ್ಣ ಕಾಲ ಮಿಂಚಿಲ್ಲ, ತಾವು ಕಮಲ್ ಹಾಸನ್ಗೆ ಹೇಳಿ, ಈ ನಾಡಿನ ಒಬ್ಬ ಹಿರಿಯಣ್ಣ ಅಂತಲೇ ತಿಳ್ಕೊಂಡು ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ ಕ್ಷಮೆ ಕೇಳೋ ಹಾಗೆ ಅವ್ರಿಗೆ ಆದೇಶ ಮಾಡಬೇಕು ಹೊರತು ಕನ್ನಡಿಗರಿಗೆ ಇದೊಂದು ದೊಡ್ಡ ವಿಚಾರ ಅಲ್ಲ, ಬಿಟ್ಬಿಡಿ ಅಂತ ಹೇಳುವ ಮಟ್ಟಕ್ಕೆ ತಾವು ಹೋಗಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಹಾಗಾಗಿ ದಯವಿಟ್ಟು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕನ್ನಡವೇ ದೊಡ್ಡದ್ದು ಈ ನೆಲದಲ್ಲಿ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಭಾರಿ ಒಳ್ಳೆಯದು ಅಂತ ಹೇಳ್ತೀನಿ.